ಇನ್ನು ಟೀಂ ಇಂಡಿಯಾ ಗೆಲುವಿಗೆ ರಾಹುಲ್ ಗಾಂಧಿಯವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಟೀಂ ಇಂಡಿಯಾದಿಂದ ಮತ್ತೊಂದು ಅದ್ಭುತ ಗೆಲುವು ದಾಖಲಾಗಿದೆ ಅಂತ ಹೇಳಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ರೋಹಿತ್ ಅವರ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಗೆದ್ದಿದೆ. ವಿರಾಟ್ ತಮ್ಮ ವಿಶಿಷ್ಟ ಪ್ರತಿಭೆಯನ್ನ ತೋರಿಸಿದ್ದಾರೆ. ಈ ಅದ್ಭುತ ಸಾಧನೆಯ ಬಗ್ಗೆ ಇಡೀ ರಾಷ್ಟ್ರ ಹೆಮ್ಮೆ ಪಡುತ್ತೆ ಅಂತ ಹೇಳಿ ರಾಹುಲ್ ಗಾಂಧಿಯವರು ಭಾರತ ಟೀಮ್ಗೆ ಧನ್ಯವಾದವನ್ನ ಸಲ್ಲಿಸಿದ್ದಾರೆ. ಟ್ರೋಫಿ ಮನೆಗೆ ತನ್ನಿ ಬಾಯ್ಸ್ ಅಂತ ಹೇಳಿ ರಾಹುಲ್ ಗಾಂಧಿಯವರು ಟ್ವೀಟ್ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಿ ರಾಹುಲ್ ಗಾಂಧಿಯವರ ಟ್ವೀಟ್. ಲೋಕಸಭೆಯ ವಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿಯವರು ಕೂಡ ಭಾರತ ತಂಡ ಈ ಸೆಮೀಸ್ ಅನ್ನ ಗೆದ್ದಿರುವುದರ ಬಗ್ಗೆ ಅಭಿನಂದನೆಯ ಟ್ವೀಟ್ ಅನ್ನ ಮಾಡಿದ್ದಾರೆ. ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ಅತ್ಯದ್ಭುತ ಪ್ರದರ್ಶನವನ್ನ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತಂಡದ ಆಟಗಾರರು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಈ ಒಂದು ಸೆಮಿಫೈನಲ್ ಪಂದ್ಯದಲ್ಲಿ ಅತ್ಯದ್ಭುತ ಪ್ರದರ್ಶನವನ್ನ ನೀಡಿದ್ದಾರೆ. ಇವತ್ತು ಗೆದ್ದಿದ್ದೀವಿ, ತುಂಬ ಖುಷಿ ಇದೆ. ಹಾಗೆಯೇ ಫೈನಲ್ ಟ್ರೋಫಿಯನ್ನು ಕೂಡ ತನ್ನಿ ಅಂತ ಹೇಳಿ ಶುಭ ಹಾರೈಸಿದ್ದಾರೆ. ಇಲ್ಲಿ ಗಮನಿಸ್ತಾ ಇರುವಂಥದ್ದು ನೇರ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಮ್ಯಾಚ್ ಮುಗಿದ ನಂತರ ಭಾರತದ ಆಟಗಾರರು ಆ ಒಂದು ಸ್ಟೇಡಿಯಂನಿಂದ ಹೊರಗಡೆ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಅಲ್ಲಿ ಇರುವಂತಹ ಅಭಿಮಾನಿಗಳು ಭಾರತದ ಪರವಾಗಿ, ಕ್ರಿಕೆಟಿಗರ ಪರವಾಗಿ ಜಯಘೋಷವನ್ನು ಮೊಳಗಿಸ್ತಾ ಇರುವಂಥದ್ದನ್ನು ಕೂಡ ಅಲ್ಲಿ ಗಮನಿಸಬಹುದಾಗುತ್ತೆ. ಭಾರತೀಯ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಇರುವಂಥದ್ದು. ಭಾರತ ಹಾಗೆ ಎಲ್ಲ ಕ್ರಿಕೆಟ್ ಕ್ರೀಡಾಪಟುಗಳೇನಿದ್ದಾರೆ ಅವರುಗಳ ಪರವಾಗಿ ಅಲ್ಲಿ ಜಯಘೋಷವನ್ನು ಮೊಳಗಿಸ್ತಾ ಇರುವಂಥದ್ದನ್ನು ಗಮನಿಸಬಹುದಾಗುತ್ತೆ. ಒಟ್ಟಾರೆಯಾಗಿ ಇವತ್ತಿನ ಪಂದ್ಯ ಸಾಕಷ್ಟು ಕುತೂಹಲ ಆಯಿತು. ಯಾಕಂದರೆ ಆಸ್ಟ್ರೇಲಿಯಾ ಕೂಡ ತುಂಬ ಬಲಿಷ್ಠವಾದಂತಹ ತಂಡನೇ. ಯಾವ ರೀತಿಯಾಗೆಲ್ಲ ಆಸ್ಟ್ರೇಲಿಯಾ ಇಡೀ ಟೂರ್ನಿಮೆಂಟಲ್ಲಿ ಪಂದ್ಯಗಳನ್ನು ಆಡ್ಕೊಂಡು ಬಂತು ಅಂತ ನಾವು ನೋಡಿದ್ವಿ. ಅದೇ ರೀತಿಯಾಗಿ ಇವತ್ತು ಆಸ್ಟ್ರೇಲಿಯಾ ಜಯವನ್ನು ಗಳಿಸಿರುವಂಥ ಭಾರತ ಆಸ್ಟ್ರೇಲಿಯಾ ವಿರುದ್ಧ ಜಯ ಗಳಿಸಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜೇಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಬಹಳ ಕುತೂಹಲ ಕೆರಳಿಸಿದಂತಹ ಮ್ಯಾಚ್, ಸೆಮಿಫೈನಲ್ ಪಂದ್ಯ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ. ಆರಂಭದಿಂದಲೂ ಕೂಡ ಎರಡೂ ತಂಡಗಳು ಸಮಬಲದಲ್ಲೇ ಆಡ್ಕೊಂಡು ಬಂದ್ವು. ಅದಾದ್ಮೇಲೆ ಇಂಡಿಯಾ ಬ್ಯಾಟಿಂಗ್ ಸಂದರ್ಭದಲ್ಲೂ ಕೂಡ ಒಂದಷ್ಟು ಏರಿಳಿತಗಳನ್ನ ನಾವು ನೋಡ್ಕೊಂಡು ಬಂದ್ವಿ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲವನ್ನ ಕಾಯ್ದುಕೊಂಡೆ ಕೊನೆಯವರೆಗೂ ಕೂಡ ಭಾರತ ಟೀಮ್ ಬಂತು. ಅದರ ಜೊತೆಗೆ ಲಾಸ್ಟ್ ನಲ್ಲಿ ಹಾರ್ದಿಕ್ ಪಾಂಡ್ಯ ಒಂದು ಮಹತ್ತರ ಟ್ವಿಸ್ಟ್ ಕೊಟ್ರು ಮ್ಯಾಚ್ಗೆ. ಫುಲ್ ಎಕ್ಸೈಟ್ಮೆಂಟ್ ಇತ್ತು. ಹಾಗೆಯೇ ಇವತ್ತು ಭಾರತೀಯ ಫ್ಯಾನ್ಸ್ಗೆ ಹಬ್ಬ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಫೈನಲ್ಗೆ ಇಂಡಿಯಾ ಲಗ್ಗೆ ಇಟ್ಟಿರೋದು. ಹೌದು, ಮುಖ್ಯವಾಗಿ ಮಧುಶ್ರೀ ಮುಖ್ಯವಾಗಿ KL ರಾಹುಲ್ ಅವರು ಒಂದು ಮಾತು ಹೇಳ್ತಾ ಇದ್ರು. ಈ ಮ್ಯಾಚು ನಮಗೆ ಈ ಸ್ಕೋರು 265 ರನ್ ಏನಿದೆ, ಈ ಸ್ಕೋರ್ ನಮಗೆ ಚಾಲೆಂಜ್ ಆಗಿತ್ತು. ಒಂದು ಕೊನೆಗೆ ಚಾಲೆಂಜ್ ಆಗಿತ್ತು. ಯಾಕಂತ ಹೇಳಿದ್ರೆ 265 ದುಬೈ ಪಿಚ್ಚು, ಆಲ್ಮೋಸ್ಟ್ 3 ಮ್ಯಾಚ್ಗಳಲ್ಲಿ ಟೀಮ್ ಇಂಡಿಯಾ ಗೆದ್ದಿರುವಂಥದ್ದು. ಈ ಮ್ಯಾಚು ಆಲ್ಮೋಸ್ಟ್ ಆಸ್ಟ್ರೇಲಿಯಾ ಹೊಡೆಯುತ್ತೆ. ಯಾಕಂತ ಹೇಳಿದ್ರೆ ಒಂದ್ ಕಡೆ 2023 ವಿಶ್ವಕಪ್ಪು ಫೈನಲ್ ಪಂದ್ಯದಲ್ಲಿ ಸೋಲು, ಆ ಸೋಲು ಇನ್ನೂ ಕೂಡ ಒಂಥರ ಸೇಡಾಗಿ ಪರಿಣಮಿಸಿತ್ತು. ಆ ಸೇಡ್ಗೆ ಚಾಲೆಂಜ್ ಆಗಿ ತಗೊಂಡಿದ್ದಂಥ ಟೀಮ್ ಇಂಡಿಯಾ ಇವತ್ತು ಆ ಸೇಡ್ನ ತೀರಿಸ್ಕೊಂಡಿರುವಂಥದ್ದು. ಮುಖ್ಯವಾಗಿ ಬ್ಯಾಟಿಂಗು, ಬೌಲಿಂಗು ಮತ್ತು ಫೀಲ್ಡಿಂಗು ಮೂರು ಇದರಲ್ಲೂ ಕೂಡ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ನೀಡಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ನಲ್ಲಿ ಬಂದು ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ, ಯಾಕಂತೇಳಿ ಅವ್ರಿಗೆ ಪಾಕಿಸ್ತಾನ ಮ್ಯಾಚ್ನಲ್ಲಿ ಅದ್ಭುತವಾಗಿ ಶತಕ ಸಿಡಿಸಿ ಚೇಜಿಂಗ್ ಮಾಸ್ಟ್ರು. 300ನೇ ಮ್ಯಾಚ್ ಆಗಿತ್ತು ನ್ಯೂಜಿಲೆಂಡ್ ಆದಮೇಲೆ. ಇದು 301ನೇ ಮ್ಯಾಚು. ಅದ್ಭುತವಾಗಿ ಎಲ್ಲರ ಚಿತ್ತ ಕೂಡ ಕೊಹ್ಲಿ ಅವ್ರ ತನ್ನ ಇಟ್ಟಿತ್ತು. ಈ ಒಂದು ಮ್ಯಾಚಲ್ಲಿ ರೋಹಿತ್ ಶರ್ಮಾ ಅವ್ರು ಏನಾಟ ಹೋಗ್ತಾರೆ, ಜವಾಬ್ದಾರಿಯುತವಾಗಿ ಇನ್ನಿಂಗ್ಸ್ ಕಟ್ಟಿದ ವಿರಾಟ್ ಕೊಹ್ಲಿ ಅವರು ಅದ್ಭುತವಾಗಿ ಟೀಮ್ನ ಮುನ್ನಡೆಸ್ಕೊಂಡ್ ಬರ್ತಾರೆ. ಕೊನೆವರೆಗೂ ಕೊಹ್ಲಿ ಔಟ್ ಆಗಿ ಒಂದು ಸ್ವಲ್ಪ ಆತಂಕ ಮೂಡುತ್ತೆ. ಆ ಸಂದರ್ಭದಲ್ಲಿ KL ರಾಹುಲ್ ಅವರು ಅದ್ಭುತವಾಗಿ ಇನ್ನಿಂಗ್ಸ್ ಕಟ್ಟಿ, ಅದ್ರ ಜೊತೆಗೆ ಹಾರ್ದಿಕ್ ಪಾಂಡ್ಯ ಅವರು ಅದ್ಭುತವಾಗಿ ತಂಡವನ್ನ ಮುನ್ನಡೆಸಿ ಸ್ಕೋರ್ ಗಳಿಸ್ತಾರೆ. ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರು 2 ಸಿಕ್ಸು ಮತ್ತೆ KL ರಾಹುಲ್ ಅವರು ಕೊನೆ ಬಾಲ್ನಲ್ಲಿ ಹೊಡೆದಂತ ಆ ಸಿಕ್ಸರ್ ಇದೆಯಲ್ಲ, ಪ್ರತಿಯೊಬ್ಬರಿಗೂ ನೆನಪಿರುವಂಥದ್ದು. ಸೊ ಇದು ಬ್ಯಾಟಿಂಗ್ ಆದ್ರೆ, ಇನ್ನು ಮುಖ್ಯವಾಗಿ ಬೌಲಿಂಗ್ ವಿಚಾರವಾಗಿ ಮಾತಾಡಲೇಬೇಕು. ಇಲ್ಲಿ ಮೊಹಮ್ಮದ್ ಶಮಿ ಅವರು 3 ವಿಕೆಟ್ ಪಡೀತಾರೆ. 3 ವಿಕೆಟ್ ಕೂಡ ಅದ್ಭುತವಾಗಿರುವಂಥದ್ದು. ಸ್ಮಿತ್, ಯಾಕಂತ ಹೇಳಿದ್ರೆ ಅವರು IPL ನಲ್ಲಿ ಅನ್ಸೋಲ್ಡ್ ಆಗಿದ್ರು, ಭಾರತ ವಿರುದ್ಧ ಪಂದ್ಯಕ್ಕೆ ಕಾಯ್ತಾ ಇದ್ರು. ಸೊ ಇವೆಲ್ಲ ಕೂಡ ಒಂದ್ ಕಡೆ ಆದ್ರೆ, ಇನ್ನು ವರುಣ್ ಚಕ್ರವರ್ತಿ ಅವರ ಬಗ್ಗೆ ಮಾತಾಡಲೇಬೇಕು. ಯಾಕಂತ ಹೇಳಿದ್ರೆ 2023 ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾ ಸೋಲಿಗೆ ಒಂಥರ ದುಸ್ವಪ್ನವಾಗಿ ಕಾಡಿದ್ದು ಅಂತ ಹೇಳಿದ್ರೆ ಅದು ಟ್ರಾವಿಸ್ ಹೆಡ್ ಅವರು. ಆ ಶತಕವನ್ನು ಇನ್ನೂ ಕೂಡ ಯಾವೊಬ್ಬ ಭಾರತೀಯ ಕೂಡ ಮರೆಯೋಕ್ಕಾಗದಿರುವಂಥದ್ದು.
ಸೊ ಆರಂಭದಲ್ಲಿ ಟ್ರಾವಿಸ್ ಹೆಡ್ ಅವ್ರು ಕೂಡ ಅದ್ಭುತವಾಗಿ ರನ್ ಸ್ಕೋರ್ ಮಾಡಕ್ಕೆ ಶುರು ಮಾಡ್ತಾರೆ. ಟ್ರಾವಿಸ್ ಹೆಡ್ ಅವ್ರಿಗೆ ಯಾರಪ್ಪ ಬ್ರೇಕ್ ಆಗ್ತಾರೆ, ಟ್ರಾವಿಸ್ ಹೆಡ್ ವಿಕೆಟ್ ಪಡೆಯೋರು ಯಾರು ಅಂತ ಮೊನ್ನೆ 3 ದಿವಸದಿಂದ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚರ್ಚೆ ಆಗ್ತಾ ಇತ್ತು. ಈ ಒಂದು ಏನು ಚಾಂಪಿಯನ್ಸ್ ಟ್ರೋಫಿ ಮೂಲಕ ಡೆಬ್ಯೂ ಮಾಡಿದಂತ ನ್ಯೂಜಿಲೆಂಡ್ ವಿರುದ್ಧ ಡೆಬ್ಯೂ ಮಾಡಿದಂತ ವರುಣ್ ಚಕ್ರವರ್ತಿ ಅವರು 2ನೇ ಮ್ಯಾಚ್ನಲ್ಲೇ ಟ್ರಾವಿಸ್ ಹೆಡ್ ವಿಕೆಟ್ ಪಡಿತಾರೆ. ಮೊದಲನೇ ಮ್ಯಾಚಲ್ಲಿ ನ್ಯೂಜಿಲೆಂಡ್ ಅಲ್ಲಿ 5 ವಿಕೆಟ್ ಪಡೆದಿದ್ರು. ಈ ಮ್ಯಾಚಲ್ಲಿ ಟ್ರಾವಿಸ್ ಹೆಡ್ ಅವರು ವಿಕೆಟ್ ಪಡೆದು ಎಲ್ಲರ ಚಿತ್ತವನ್ನು ತಮ್ಮತ್ತ ಕೇಂದ್ರೀಕರಿಸುವಂತದ್ದು. ಇದು ಬೌಲಿಂಗ್ ಆದ್ರೆ ಇನ್ನು ಫೀಲ್ಡಿಂಗ್ ಬಗ್ಗೆ ಮಾತಾಡಲೇಬೇಕು. ಫೀಲ್ಡಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು 2 ಕ್ಯಾಚ್ ಹಿಡಿದ್ರು, ಅದ್ಭುತವಾಗಿ ಕ್ಯಾಚ್ ಇದಂತು. ಸೊ ಇದು ಕೂಡ ಒಂದು ಇತಿಹಾಸ ಸೇರುವಂಥದ್ದು. ಈ ಎಲ್ಲವನ್ನು ಗಮನಿಸಿದ್ರೆ ಬ್ಯಾಟಿಂಗು, ಬೌಲಿಂಗು ಮತ್ತೆ ಫೀಲ್ಡಿಂಗು 3 ಫಾರ್ಮೆಟ್ ನಲ್ಲೂ ಕೂಡ ಅದ್ಭುತವಾಗಿ ಟೀಮ್ ಇಂಡಿಯಾ ಪ್ರದರ್ಶನ ನೀಡಿ ಇವತ್ತು ಫೈನಲ್ಗೆ ಎಂಟ್ರಿ ಕೊಟ್ಟಿರುವಂಥದ್ದು. ಫೈನಲ್ ಅಲ್ಲಿ ಆಲ್ಮೋಸ್ಟ್ ಇನ್ನೊಂದೇ ಮೆಟ್ಲು, ಬಹುತೇಕ ಆಲ್ಮೋಸ್ಟ್ ಚಾಂಪಿಯನ್ ಟೀಮ್ ಇಂಡಿಯಾನೇ ಅನ್ನೋ ರೀತಿ ಫ್ಯಾನ್ಸ್ ಸಂಭ್ರಮಾಚರಣೆ ಪಡ್ತಿರುವಂಥದ್ದು. ಮಧುಶ್ರೀ, ಧನ್ಯವಾದ ರಾಜೇಶ್ ತಮ್ಮ ಮಾಹಿತಿಗಾಗಿ.